ನಮಸ್ಕಾರ. ನಾನು ನಿಮ್ಮ ವಸಿಷ್ಠ ಸಿಂಹ. ನಾನು ನಿಮ್ಮ ಹರಿಪ್ರಿಯ. ಇವತ್ತು ಅಂದರೆ ಬಹಳ ಗ್ಯಾಪ್ನ ನಂತರ ಅಂದರೆ ಹತ್ತತ್ರ 1-1.5 ವರ್ಷದ ನಂತರ ಮತ್ತೆ ಉಡುಪಿ ಮಠಕ್ಕೆ ಬರುವಂಥದ್ದಾಯಿತು. ಬಂದು ಶ್ರೀಕೃಷ್ಣನ ದರ್ಶನ, ಹಾಗೆ ಮುಖ್ಯ ಪ್ರಾಣದೇವರ ದರ್ಶನ ಆ್ಯಂಡ್ ಜೊತೆಗೆ ನಮ್ಮದು ಒಂದು ಹರಕೆ. ಅಂದರೆ ಇದಕ್ಕೆ ಮುಂಚೆ ಸಹ ನಾವು ಕಳೆದ 1.5 ವರ್ಷದ ಹಿಂದೆ ಬಂದು ನಮ್ಮ ಮಗು ಹುಟ್ಟೋದಕ್ಕೆ ಮುಂಚೆ ಬಂದು ಒಂದು ಹರಕೆ ಮಾಡ್ಕೊಂಡಿದ್ವಿ, ನೆಲಭೋಜನದ ಹರಕೆ. ಸೊ ಆ ಹರಕೆ ಆವಾಗ ಮಾಡಿದ್ದು, ಮತ್ತು ಮಗು ಹುಟ್ಟಿದ ನಂತರ ಬರ್ತೀವಿ ಅಂದ್ಕೊಂಡಿದ್ವಿ. ಆ್ಯಂಡ್ ಕಾಲ ಇವತ್ತು ಕೂಡ ಬಂತು. ಇವತ್ತು ಬಂದು ನಮ್ಮ ನೆಲಭೋಜನದ ಹರಕೆಯನ್ನು ಈಡೇರಿಸಿದ್ದೀವಿ. ಆ್ಯಂಡ್ ದೇವರ ಅನುಗ್ರಹ, ದೇವರ ದರ್ಶನ ನಮಗೆ ದಕ್ಕಿತ್ತು ಅಂತ ನಮ್ಮ ನಂಬಿಕೆ. ಆ್ಯಂಡ್ ಏನಂದರೆ ಪ್ರತಿಯೊಂದು ಯಾವುದೇ ಆಚಾರ, ಯಾವುದೇ ಒಂದು ವಾಡಿಕೆ ಅಥವಾ ಪದ್ಧತಿ ಹುಟ್ಟಿರೋದು ಒಂದು ಗಟ್ಟಿ ಹಿನ್ನೆಲೆಯ ಆಧಾರದಲ್ಲಿ ಹುಟ್ಟಿರುತ್ತದೆ. ಆ್ಯಂಡ್ ಇದಕ್ಕೆ ಹಲವಾರು ನೂರಾರು ಸಾವಿರಾರು ವರ್ಷಗಳ ಪ್ರತೀತಿಯನ್ನು ನಾವು ಮನಗೊಂಡು ಅದನ್ನು ಪಾಲಿಸ್ತಕ್ಕಂಥ ವಿಚಾರಗಳು ನಡ್ಕೊಂಡ್ಬಂದಿರ್ತಾರೆ, ವಿಚಾರಧಾರಿಯಾಗೇ ಬಂದಿರ್ತವೆ. ಸೊ ಅದು ನಮ್ಮ ಸಂಸ್ಕೃತಿಯ ನೆಲೆಗಟ್ಟಲ್ಲಿರುತ್ತೆ. ಈ ಒಂದು ನಂಬಿಕೆಯನ್ನು ಈ ಒಂದು ರೀತಿಯಲ್ಲಿ ಇಂಥ ವಿಶೇಷವಾದ ಅತ್ಯಮೂಲ್ಯವಾದ ಜಾಗದಲ್ಲಿ ಆಚರಿಸಿದ್ದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಆ್ಯಂಡ್ ಹಾಗೆ ನಮ್ಮ ಶಿರೂರು ಮಠದ ಪರ್ಯಾಯ ನಡೀತಾ ಇದೆ. ಆ್ಯಂಡ್ ವೇದವರ್ಧನ ಶ್ರೀಗಳ ದರ್ಶನ ಕೂಡ ಆಯಿತು, ಅವರ ಆಶೀರ್ವಾದ ಪಡಲಾಯಿತು. ಬಹಳ ಅಂದರೆ ಕೃತಜ್ಞತೆಗಳನ್ನ ಬಿಟ್ಟು ಬೇರೇನು ಹೇಳೋಕ್ಕಾಗಲ್ಲ. ದೇವರಿಗಾಗಲಿ, ಗುರುಗಳಿಗಾಗಲಿ, ಆ್ಯಂಡ್ ನಮ್ಮನ್ನು ಇಷ್ಟು ಸ್ವಚ್ಛಂದವಾಗಿ ನಡೆಸ್ಕೊಂಡಂಥ ಈ ಒಂದು ಟೋಟಲ್ ಮ್ಯಾನೇಜ್ಮೆಂಟ್ಗಾಗಲಿ ಬಹಳ ಋಣಿ ಹಾಗೂ ಆಭಾರಿ ನಾವುಗಳು. ತುಂಬಾ ಖುಷಿ ಆಗುತ್ತೆ. ಪ್ರತಿ ಸಲ ತುಂಬ ವರ್ಷಗಳಿಂದ ಬರ್ತಿದ್ದೀನಿ ನಾನು ಕೃಷ್ಣ ಮಠಕ್ಕೆ. ಬಂದಾಗ ಎಲ್ಲನೂ ನೆಮ್ಮದಿ ಸಿಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮದುವೆ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಬಂದಿದ್ವಿ. ಮೊದಲನೇ ಸರಿ ನಮ್ಮ ಮಗನ ಕರ್ಕೊಂಬಂದಿದ್ದೀವಿ. ಕೃಷ್ಣನಿಗೆ ನಮ್ಮ ಮಗನ ತೋರಿಸಿದ್ವಿ. ಆ್ಯಂಡ್ ಕೃಷ್ಣನ ನಮ್ಮ ಮಗನೂ ನೋಡಿ ಕೈ ಮುಗ್ದ. ತುಂಬಾ ಖುಷಿ ಆಯಿತು. ಆ್ಯಂಡ್ ಗುರುಗಳ ಆಶೀರ್ವಾದ ಕೂಡ ನಮ್ಮ 3 ಜನಕ್ಕೂ ಸಿಕ್ತು. ಆ್ಯಂಡ್ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನೆಲಭೋಜನ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೋತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.